ಮದುವೆ ಮನೆಯಲ್ಲಿ ಅಭಿಮಾನಿಗಳ ಕಿವಿಗಿಚ್ಚುವ ಸದ್ದು, ಮತ್ತೊಂದೆಡೆ ಕೋರ್ಟ್ ಅಂಗಳದಲ್ಲಿ ಚಾಣಕ್ಯ ವಕೀಲರ ಪವರ್ಫುಲ್ ನಡೆ. ಇವೆಲ್ಲದರ ನಡುವೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮುಖದಲ್ಲಿ ಮೂಡಿದ ಆ ಸಣ್ಣ ನಗು ಏನನ್ನು ಸೂಚಿಸುತ್ತಿದೆಯಾ? ದರ್ಶನ್ ಜೈಲಿನಿಂದ ಅಂದುಕೊಂಡಿದ್ದಕ್ಕಿಂತ ಅತ್ಯಂತ ವೇಗವಾಗಿ ಹೊರಗೆ ಬರುವುದಕ್ಕೆ ದಿನಗಣನೆ ಶುರುವಾಯಿತು ಎನ್ನುವ ಬಿಗ್ ಡೌಟ್ ಎಲ್ಲರನ್ನ ಕಾಡುತ್ತಿದೆ. ಯಾಕಂದ್ರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ವಿಡಿಯೋಗಳನ್ನು ನೋಡಿದ್ರೆ ಮತ್ತು ಕೋರ್ಟ್ನಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಹೊಸದೊಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿವೆ. ಒಂದೇ ಸಮಯದಲ್ಲಿ ನಡೆದಿರುವ ಈ ಎರಡು ಪ್ರಮುಖ ಘಟನೆಗಳ ಹಿಂದೆ ದೊಡ್ಡ ಮಾಸ್ಟರ್ ಮೈಂಡ್ ಅಡಗಿದೆಯಾ? ಹಿರಿಯ ವಕೀಲರ ದಶಕಗಳ ಅನುಭವದ ಲೆಕ್ಕಾಚಾರಗಳು ಈಗ ತೆರೆಮರೆಯಲ್ಲಿ ಸದ್ದಿಲ್ಲದೆ ವರ್ಕ್ ಆಗಲು ಶುರು ಮಾಡಿದ್ದಾವ? ದರ್ಶನ್ ಅವರ ರಾಜಾರೋಷವಾಗಿ ಹೊರಗಡೆ ಬರುವುದನ್ನೇ ಲೀಗಲ್ ಟೀಮ್ನಿಂದ ಪಕ್ಕಾ ಸ್ಕೆಚ್ ರೆಡಿಯಾಗಿದೆಯಾ? ಇದು ಬರೀ ಊಹಾಪೋಹಗಳ ಅಥವಾ ಇದರ ಹಿಂದೆ ಸಾಕ್ಷ್ಯಾಧಾರಿತ ಕಾನೂನು ಸತ್ಯ ಅಡಗಿದೆಯಾ? ಈ ಎಲ್ಲಾ ಪ್ರಶ್ನೆಗಳ ಸತ್ಯ ಮತ್ತು ನಿಖರವಾದ ಕಾನೂನಾತ್ಮಕ ಉತ್ತರಗಳು ಈ ವಿಡಿಯೋದಲ್ಲಿದೆ. ನಿಜಕ್ಕೂ ಚಾಲೆಂಜಿಂಗ್ ಸ್ಟಾರ್ ಬಿಡುಗಡೆಗೆ ದಿನ ಹತ್ತಿರವಾಗ್ತಿದೆಯಾ ಎನ್ನುವ ಹೈ ವೋಲ್ಟೇಜ್ ಸಸ್ಪೆನ್ಸ್ ಇಲ್ಲಿದೆ ನೋಡಿ. ಸ್ನೇಹಿತರೆ, ಕನ್ನಡ ಸತ್ಯ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಆಗ್ರಹ ಜೈಲು ಸೇರಿರುವ ನಟ ದರ್ಶನ್ ಅವರ ಬಿಡುಗಡೆಯ ಬಗ್ಗೆ ಈಗ ಕರ್ನಾಟಕದಾದ್ಯಂತ ಗಂಭೀರ ಲೆಕ್ಕಾಚಾರಗಳು ಶುರುವಾಗಿವೆ. ಇದಕ್ಕೆ ಮುಖ್ಯ ಕಾರಣ ಕಳೆದ 2-3 ದಿನಗಳಲ್ಲಿ ನಡೆದಿರುವ ಎರಡು ಪ್ರಮುಖ ಪವರ್ಫುಲ್ ಬೆಳವಣಿಗೆಗಳು. ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕ ಹಾಗೆ ಕಾಣಿಸುತ್ತಿದೆ. ಮೊದಲನೆಯ ಬಿಗ್ ಡೆವಲಪ್ಮೆಂಟ್ ನಡೆದದ್ದು ಒಂದು ಅದ್ದೂರಿಯ ಮದುವೆ ಮನೆಯಲ್ಲಿ. ನಟ ದರ್ಶನ್ ಅವರ ಅತ್ಯಂತ ಆಪ್ತ ಅಭಿಮಾನಿ ಮತ್ತು ಕುಟುಂಬಕ್ಕೆ ಹತ್ತಿರವಾಗಿರುವ ಜೈಕಂಠ ಶೇಖರ್ ಅವರ ಮದುವೆ ಸಮಾರಂಭಕ್ಕೆ ಇತ್ತೀಚೆಗೆ ನಡೆದಿತ್ತು. ಈ ಮದುವೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಯಾವಾಗ ವಿಜಯಲಕ್ಷ್ಮಿ ಅವರು ಮದುವೆ ವೇದಿಕೆ ಮೇಲೆ ನವದಂಪತಿಗಳ ಆಶೀರ್ವಾದ ಮಾಡಲು ನಿಂತರೋ ಆಗ ಅಲ್ಲಿದ್ದ ನೂರಾರು ಅಭಿಮಾನಿಗಳು ಒಟ್ಟಾರೆ ಜೋರಾಗಿ ಡಿವೋರ್ಸ್ ಎಂದು ಘೋಷಣೆಯನ್ನ ಕೂಗಲು ಶುರು ಮಾಡ್ತಾರೆ. ಸಾಮಾನ್ಯದಲ್ಲಿ ಇಂಥ ಕಠಿಣ ಸನ್ನಿವೇಶ ಯಾರಾದರೂ ಇದ್ದರೆ ಮುಜುಗರಕ್ಕೆ ಒಳಗಾಗುವ ಕೋಪ ಮಾಡಿಕೊಳ್ಳುವುದು ಸಹಜ. ಆದರೆ ಅಲ್ಲಿ ನಡೆದದ್ದೇ ಬೇರೆ. ವಿಜಯಲಕ್ಷ್ಮಿ ಅವರು ಯಾವುದೇ ಕೋಪ ಮಾಡಿಕೊಳ್ಳದ ಅತ್ಯಂತ ಖುಷಿಯಿಂದ ಮುಖದಲ್ಲಿ ದೊಡ್ಡದೊಂದು ಸ್ಮೈಲ್ ಇಟ್ಕೊಂಡು ಮೈಕ್ ಕೈಗೆತ್ಕೊಳ್ತಾರೆ. ಅತ್ಯಂತ ತಾಳ್ಮೆಯಿಂದಲೇ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಿದ ಅವರು, ಇದು ಮದುವೆ ಮನೆ, ಇದು ಇಲ್ಲಿ ಬೇಕಾ? ಎಲ್ಲ ಕಡೆ ಇದೇ ತೊಂದರೆ ಆಗುತ್ತಿರುವುದು, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕಂತ ನಗುತ್ತಲೇ ನಯವಾಗಿ ವಾರ್ನಿಂಗ್ ನೀಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ. ಇದರ ಬೆನ್ನಲ್ಲೇ ಒಂದು ಮಾಸ್ಟರ್ ಮೈಂಡ್ ಥಿಯರಿ ಚರ್ಚೆಗೆ ಬಂದಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ವಿಜಯಲಕ್ಷ್ಮಿಯವರ ಮುಖದಲ್ಲಿ ಆ ನಗು ಮತ್ತು ಆತ್ಮವಿಶ್ವಾಸ ಬರೀ ನಗುವಲ್ಲ. ದರ್ಶನ್ ಕೇಸ್ನಲ್ಲಿ ತೆರೆಮರೆಯಲ್ಲಿ ಏನೋ ಬಿಗ್ ಪಾಸಿಟಿವ್ ರಿಲೀಫ್ ಸಿಗುವ ಭರವಸೆ ಇರಬಹುದು ಎಂದು ವಿಶ್ಲೇಷಕರು ಊಹಿಸುತ್ತಿದ್ದಾರೆ. ಮನೆಯ ಜವಾಬ್ದಾರಿ ಹೊತ್ತು ಕಾನೂನು ಹೋರಾಟ ನಡೆಸುತ್ತಿರುವ ಪತ್ನಿಗೆ ಕೇಸ್ನಲ್ಲಿ ಒಳ್ಳೆಯದಾಗುವ ಸಂಪೂರ್ಣ ನಂಬಿಕೆ ಸಿಕ್ಕಿದೆ ಅನ್ನುವುದಕ್ಕೆ ಈ ನಗುವೆ ಸಾಕ್ಷಿ ಅನ್ನೋದು ಅಭಿಮಾನಿಗಳ ವಾದ. ಇನ್ನೊಂದೆಡೆ ಕೋರ್ಟ್ ಅಂಗಳದಲ್ಲಿ ದರ್ಶನ್ ಅವರ ಪರ ಹಿರಿಯ ಕ್ರಿಮಿನಲ್ ವಕೀಲರಾದ ಹಶ್ಮತ್ ಪಾಷಾ ಅವರು ನಡೆಸಿದ ಕಾನೂನು ಹೋರಾಟ ಈಗ ಊಹೆಗೆ ಮತ್ತಷ್ಟು ಬಲ ನೀಡಿದೆ. ಈ ಪ್ರಕರಣದಲ್ಲಿ ಅತ್ಯಂತ ಟ್ವಿಸ್ಟ್ ಕೊಟ್ಟಿದ್ದು ವಿಷಯ ಅಂದ್ರೆ 14ನೇ ಆರೋಪಿ ಪ್ರದೋಷ್ ಮಾಪಿ ಸಾಕ್ಷಿ ಅಥವಾ ಅಪ್ರೂವರ್ ಆಗಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು. ಪ್ರದೋಷ್ ಸಾಕ್ಷಿಯಾದರೆ ದರ್ಶನ್ ಅವರಿಗೆ ದೊಡ್ಡ ಹಿನ್ನಡೆಯಾಗಬಹುದು ಎಂಬ ಆತಂಕ ಎಲ್ಲರಲ್ಲೂ ಇತ್ತು. ಆದರೆ ಇಲ್ಲಿದೆ ನೋಡಿ ದರ್ಶನ್ ಪರ ವಕೀಲರ ಅನುಭವದ ಲೆಕ್ಕಾಚಾರ ವರ್ಕ್ ಆಗಿದ್ದು. ಹಶ್ಮತ್ ಪಾಷಾ ಅವರ ನ್ಯಾಯಾಲಯದ ಮುಂದೆ ಬಲವಾದ ತಾಂತ್ರಿಕ ಆಕ್ಷೇಪಣೆಗಳನ್ನ ಮಂಡಿಸಿದ್ರು. ಪ್ರದೋಷ್ ಈ ಹಿಂದೆ ಸುಪ್ರೀಂ ಕೋರ್ಟ್ ಇಂದ ಬೇಲ್ ಕ್ಯಾನ್ಸಲ್ ಆದಾಗಿನಿಂದ ದರ್ಶನ್ ವಿರುದ್ಧ ದ್ವೇಷ ಸಾಧಿಸುತ್ತಿದ್ದಾನೆ, ಹಾಗಾಗಿ ಸ್ವಾರ್ಥಕ್ಕಾಗಿ ಅಪ್ರೂವಲ್ ಆಗಲು ನೋಡುತ್ತಿದ್ದಾನೆ ಎಂದು ವಾದ ಮಂಡಿಸಿದ್ರು. ಇದರ ಬೆನ್ನಲ್ಲೇ ಬೆಂಗಳೂರಿನ ವಿಚಾರಣಾ ನ್ಯಾಯಾಲಯವು ಪ್ರದೋಷ್ ಹೇಳಿಕೆ ದಾಖಲಿಸಿಕೊಳ್ಳುವುದಕ್ಕೆ ಸದ್ಯಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ. ಇದು ದರ್ಶನ್ ಅವರ ಲೀಗಲ್ ಟೀಮ್ಗೆ ತನಿಖಾ ಹಂತದಲ್ಲಿ ಸಿಕ್ಕ ಮೊದಲ ಬಿಗ್ ಸಕ್ಸಸ್. ಪ್ರಿಯ ವೀಕ್ಷಕರೇ, ದರ್ಶನ್ ಅವರ ಮುಂದಿನ ಕಾನೂನು ಹೋರಾಟ ಅಸಲಿ ಮಾಸ್ಟರ್ ಮೈಂಡ್ಗೆ ಮತ್ತು ಅವರಿಗೆ ಸಿಗಲಿರುವ ಆ ಸಿಹಿ ಸುದ್ದಿ ಏನು ಎನ್ನುವ ಸಂಪೂರ್ಣ ಕರಾಳ ಸತ್ಯವನ್ನ ತಿಳಿಯುವ ಮುನ್ನ ಇಂಥದ್ದೇ ಧೈರ್ಯದ ಮತ್ತು ಸತ್ಯ ನಿಖರವಾದ ಮಾಹಿತಿಗಾಗಿ ನಮ್ಮ ಕರಾಳ ಸತ್ಯ ಚಾನಲ್ ಅನ್ನು ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ದಯಮಾಡಿ ತಪ್ಪದೆ ತಿಳಿಸಿ ಸ್ನೇಹಿತರೆ. ಈಗ ಅಸಲಿ ಮ್ಯಾಟರ್ಗೆ ಬರೋಣ. ಹಿರಿಯ ವಕೀಲ ಹಶ್ಮತ್ ಪಾಷಾ ಅವರು ಮಾಧ್ಯಮಗಳ ಮುಂದೆ ಮುಕ್ತವಾಗಿ ಒಂದು ಮಹತ್ವದ ಹೇಳಿಕೆ ನೀಡಿದ್ದಾರೆ. ನಾವು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಬಲವಾಗಿ ಕಾನೂನು ಹೋರಾಟ ನಡೆಸುತ್ತಿದ್ದೇವೆ. ಚಾರ್ಜ್ ಶೀಟ್ ನಲ್ಲಿರುವ ಪ್ರತಿಯೊಂದು ಅಂಶಗಳನ್ನ ಸ್ಟಡಿ ಮಾಡಿದ್ದೇವೆ. ಅಭಿಮಾನಿಗಳು ಯಾರು ಧೃತಿಗಿಡಬೇಕಾಗಿಲ್ಲ. ಮುಂದಿನ ದಿನದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಖಂಡಿತ ಒಂದು ಸಿಹಿ ಸುದ್ದಿ ಸಿಗಲಿದೆ ಎಂದು ಅವರು ತುಂಬಾ ವಿಶ್ವಾಸದಿಂದ ಹೇಳಿದ್ದಾರೆ. ಇದು ಕೇವಲ ಅಭಿಮಾನಿಗಳನ್ನ ಸಮಾಧಾನಪಡಿಸಲು ಹೇಳಿದ ಮಾತಲ್ಲ. ಇದರ ಹಿಂದೆ ಹಿರಿಯ ವಕೀಲರ ದಶಕಗಳ ಕೇಸ್ ಸ್ಟಡಿಯ ಲೆಕ್ಕಾಚಾರ
ಅಡಗಿದೆ. ವಕೀಲರ ತಂಡ ಪೊಲೀಸರ ತನಿಖಾ ಹಂತದಲ್ಲಿ ಆಗಿರುವ ತಾಂತ್ರಿಕ ಮತ್ತು ಕಾನೂನಾತ್ಮಕ ಲೋಪದೋಷಗಳನ್ನ ಪಾಯಿಂಟ್ ಬೈ ಪಾಯಿಂಟ್ ನೋಡು ಮಾಡಿಕೊಂಡಿದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಹಾಜರಾಗುವ ತಾಂತ್ರಿಕ ತೊಂದರೆಯಾಗಿ ದರ್ಶನ್ ಅವರಿಗೆ ನ್ಯಾಯಾಧೀಶರ ಮುಂದೆ ಸರಿಯಾಗಿ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಈ ತಾಂತ್ರಿಕ ಲೋಪವನ್ನೇ ಅಸ್ತ್ರವಾಗಿಸಿಕೊಂಡ ಹಷ್ಮತ್ ಪಾಷಾ ಅವರು ದರ್ಶನ್ ಅವರ ನ್ಯಾಯಾಲಯಕ್ಕೆ ಖುದ್ದು ಅಂದ್ರೆ ನೇರವಾಗಿ ಹಾಜರುಪಡಿಸಲು ಅವಕಾಶ ನೀಡಬೇಕೆಂದು ಪ್ರಮುಖ ಅರ್ಜಿ ಸಲ್ಲಿಸಿದ್ದಾರೆ. ಇದು ಮಂಜೂರಾದ್ರೆ ದರ್ಶನ್ ಅವರಿಗೆ ನ್ಯಾಯಾಲಯದ ಮುಂದೆ ನೇರವಾಗಿ ನಿಂತು ವಾದ ಮಂಡಿಸಲು ಮತ್ತು ತಮ್ಮ ಪರವಾಗಿರುವ ಸತ್ಯವನ್ನ ಜಡ್ಜ್ ಮುಂದೆ ಪ್ರಸ್ತಾಪಿಸಲು ದೊಡ್ಡ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಇದರ ಹಿಂದೆ ನಿಜವಾಗೂ ಏನಾದರೂ ಮಾಸ್ಟರ್ ಮೈಂಡ್ ಇದೆಯಾ? ದರ್ಶನ್ ಬೇಗ ಹೊರಗೆ ಬರ್ತಾರಾ ಎನ್ನುವುದಕ್ಕೆ ಉತ್ತರ ಇಲ್ಲಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಏನೇ ಮಾಡಿದರೂ ದರ್ಶನ್ ಅವರಿಗೆ ಒಳ್ಳೆಯದಾಗುವಂತೆ ಮತ್ತು ಅವರಿಗೆ ಸಕಾರಾತ್ಮಕವಾಗಿ ಫಲಿತಾಂಶ ಸಿಗುವಂತೆ ಅವರ ವಕೀಲರ ತಂಡ ಗ್ರೌಂಡ್ ವರ್ಕ್ ಮಾಡಿದೆ. ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ದರ್ಶನ್ ಅವರ ಕೆಲವು ಅರ್ಜಿಗಳಿಗೆ ಹಿನ್ನಡೆಯಾಗಿದ್ರೂ ವಕೀಲರ ತಂಡ ಮಾತ್ರ ಮುಂದಿನ ದಿನಗಳಲ್ಲಿ ಜಾಮೀನು ಪ್ರಕ್ರಿಯೆಯನ್ನು ಅತ್ಯಂತ ಸುಲಭಗೊಳಿಸಲು ಮತ್ತು ಸಾಕ್ಷಿಗಳ ಮರುಪರಿಶೀಲನೆ ನಡೆಸಿ ದರ್ಶನ್ ಅವರಿಗೆ ಸಂಪೂರ್ಣ ರಿಲೀಫ್ ಕೊಡಿಸುವ ದೃಢವಾಗಿ ಹೆಜ್ಜೆ ಇಟ್ಟಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪತ್ನಿ ವಿಜಯಲಕ್ಷ್ಮಿ ಅವರ ಮುಖದಲ್ಲಿ ಆ ಆತ್ಮವಿಶ್ವಾಸದ ನಗು ಮತ್ತು ಹಿರಿಯ ವಕೀಲರ ಹಷ್ಮತ್ ಪಾಷಾ ಅವರ ಸರಣಿ ಪವರ್ಫುಲ್ ಕಾನೂನು ಪ್ರಯತ್ನಗಳು ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಪ್ರಕರಣದ ಕಾನೂನು ಹೋರಾಟದ ಮುಂದಿನ ಹಂತಕ್ಕೆ ದೊಡ್ಡ ತಿರುವು ನೀಡಲಿರುವುದು ಅಂತೂ 100% ಸತ್ಯ ಅನಿಸುತ್ತಿದೆ. ಈ ಪ್ರಕರಣದ ಮುಂದಿನ ಲೀಗಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮತ್ತು ಲೈಕ್ ಮಾಡುವುದನ್ನ ಮರೆಯಬೇಡಿ. ನಿಮ್ಮ ಅನಿಸಿಕೆ ಏನೆಂಬುದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.